ಮಿಸ್ಟರ್ B.Y. ವಿಜೇಂದ್ರ ಈಸ್ ಅಕ್ಯೂಸ್ಡ್ ಆಫ್ ಮನಿ ಲಾಂಡ್ರಿಂಗ್. ಶೆಲ್ ಕಂಪನಿ ಮುಖಾಂತರ ಕೋಲ್ಕತ್ತಾ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಅದ್ರ ಮುಖಾಂತರ ಅವ್ರು ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಇರೋದು ಮರ್ತೋಗ್ಬಿಟ್ಟಿದ್ದೀರಾ IT ನಲ್ಲಿ, ED ನಲ್ಲಿ. ಆಯ್ತಪ್ಪ, ನೀವು ಜೋಶಿ ಸಾಹೇಬ್ರೆ ಬಿಡಿ, ನಾನು ಹೇಳೋದು ಬಿಟ್ಬಿಡಿ. ನಿಮ್ ಪಾರ್ಟಿದವ್ರು ಏನ್ ಹೇಳ್ತಾ ಇದಾರೆ ಅದು ಕೇಳ್ಕೊಳ್ಳಿ ಸಾಕು. BMTC ಬೆಂಗಳೂರ ಕಂಡಕ್ಟರ್ ಅವನ ಮನೆಗೆ 10,000 ಕೋಟಿ ಗಟ್ಟಲೆ ರೊಕ್ಕ ಸಿಗ್ತಲ್ಲ, ಅಕ್ರಮ ಯಾರ್ದದು? ಅದು ವಿಜೇಂದ್ರ ಯಡಿಯೂರಪ್ಪಂದೆ. ಇವತ್ತು ದುಬೈಗೆ ಮೇಲೆ ಮೇಲೆ ಹೋಗ್ತಾರೆ ಯಡಿಯೂರಪ್ಪ. ನಮಗ ಏಟ್ ಆಸ್ತಿ ಮಾಡಿರಿ ನೀವು, ದುಬೈದಾಗ ಏಟ್ ಮಾಡಿರಿ, ಮಾರಿಷಸ್ನಾಗ ಎಲ್ಲಿ ರಿಸಾರ್ಟ್ ಮಾಡಿ ಎಲ್ಲ ಕೊಡ್ತೀವಿ. ಅವ್ರು ಜೈಲಿಗೆ ಹೋಗ್ತಾರೆ. ಮತ್ತೊಮ್ಮೆ ಕೇಳಿಸ್ಲಾ? ಮತ್ತೊಮ್ಮೆ ಕೇಳಿಸ್. ನಿಮ್ಮಿಂದಾನೆ ಸಿಕ್ಕಿರೋದು ನನಗೆ. BMTC ಬೆಂಗಳೂರ ಕಂಡಕ್ಟರ್ ಅವನ ಮನೆಗೆ 10,000 ಕೋಟಿ ಗಟ್ಟಲೆ ರೊಕ್ಕ ಸಿಗ್ತಲ್ಲ, ಅಕ್ರಮ ಯಾರ್ದದು? ಅದು ವಿಜೇಂದ್ರ ಯಡಿಯೂರಪ್ಪಂದೆ. ಇವತ್ತು ದುಬೈಗೆ ಮೇಲೆ ಮೇಲೆ ಹೋಗ್ತಾರೆ ಯಡಿಯೂರಪ್ಪ. ನಮಗ ಏಟ್ ಆಸ್ತಿ ಮಾಡಿರಿ ನೀವು, ದುಬೈದಾಗ ಏಟ್ ಮಾಡ್ರಿ, ಮಾರಿಷಸ್ನಾಗ ಎಲ್ಲಿ ರಿಸಾರ್ಟ್ ಮಾಡಿ ಎಲ್ಲ ಕೊಡ್ತೀವಿ. ಅವ್ರು ಜೈಲಿಗೆ ಹೋಗ್ತಾರೆ. ಯಾರು ಜೈಲಿಗೆ ಹೋಗ್ತಾರೆ? ವಿಜೇಂದ್ರ ಅವ್ರ ಬಗ್ಗೆ ಹೇಳ್ತಾ ಇರೋದು, ಯಡಿಯೂರಪ್ಪ ಅವ್ರ ಬಗ್ಗೆ ಹೇಳ್ತಾ ಇರೋದು. ಯಾರು ಹೇಳ್ತಾ ಇರೋದು? ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇರೋದ, ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರೋದ, ಶರತ್ ಬಚ್ಚೇಗೌಡ ಹೇಳ್ತಾ ಇರೋದ, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದ, ಬಿಜೆಪಿ ಅವರು ಹೇಳ್ತಾ ಇದಾರಲ್ಲ. ಸರ್, ನೀವ್ ಹೇಳ್ಬೇಕು, ದಯವಿಟ್ಟು ನಿಮ್ ಪಾಸ್ಪೋರ್ಟ್ ಒಂದ್ಸರಿ ಬಹಿರಂಗ ಮಾಡ್ಬಿಡಿ, ನೋಡೋಣ ಎಷ್ಟ್ ಸರಿ ದುಬೈ ಸ್ಟ್ಯಾಂಪ್ ಇದೆ, ಎಷ್ಟ್ ಸರಿ ಮೊರೇಷಿಯಸ್ ಸ್ಟ್ಯಾಂಪ್ ಇದೆ. ನಮ್ ಪಾಸ್ಪೋರ್ಟ್ ಕೂಡ ಕೊಡ್ತೀವಿ, ನಮ್ದು ಸ್ಟ್ಯಾಂಪ್ ನೋಡ್ಬಿಡಿ. ರಾಹುಲ್ ಗಾಂಧಿ ಅವ್ರದ್ದು ಕೊಟ್ಬಿಡ್ತೀವಿ. ಯಾರ್ದಾರು ಎಷ್ಟೆಷ್ಟಿದೆ, ಎಷ್ಟು ಸರಿ ದುಬೈಗೆ ಹೋಗಿದ್ದಾರೆ, ಎಷ್ಟು ಸರಿ ಮೊರೇಷಿಯಸ್ಗೆ ಹೋಗಿದ್ದಾರೆ, ಎಷ್ಟು ಸರಿ ಅಮೆರಿಕಾಗೆ ಹೋಗಿದ್ದಾರೆ, ಯುರೋಪಿಗೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡು ಹೋಗಿಲ್ವಾ, ಖಾಸಗಿ ಫ್ಲೈಟ್ ಅಲ್ಲಿ ಹೋಗಿದಾರ, ಕಮರ್ಷಿಯಲ್ ಫ್ಲೈಟ್ ಅಲ್ಲಿ ಹೋಗಿದಾರ, ಎಲ್ಲಾರ್ದು ಬಂದ್ಬಿಡ್ಲಿ ಆಚೆ ನೋಡೋಣ. ಇದ್ರ ಬಗ್ಗೆ ಏನಕ್ಕೆ ಹೇಳ್ತೀರಾ? ಬಿಜೆಪಿ ಅವರು 3-4 ದಿನದಿಂದ ನೋಡ್ತಾ ಇದೀವಿ, ನೀತಿ ಪಾಠ ಬಹಳ ಹೇಳ್ತಾ ಇದ್ದಾರೆ. ಇದು ನಮ್ಮ ಪಂಚತಂತ್ರನಲ್ಲಿ ಇತ್ತಲ್ಲ, ಇದು ಬಿಜೆಪಿ ನಮ್ಗೆ ನೀತಿ ಪಾಠ ಹೇಳೋದು ಒಂದೇ, ಈ ನರಿಗಳ ನ್ಯಾಯ ಹೇಳೋದು ಒಂದೇ, ಎರಡು ಹಂಗೆ ಇದೆ. ಅದು ಈಗ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಮೊನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀರಲ್ಲ. ಫಸ್ಟ್ ಬಿಜೆಪಿ ನಲ್ಲಿ ಎಷ್ಟೆಷ್ಟು FIR ಗಳಿದೆ ಅದನ್ನ ನೀವು ಒಂದು ಮಾಹಿತಿಯನ್ನ ತರಿಸ್ಕೊಳ್ಳಿ, ಜೋಶಿ ಸಾಹೇಬ್ರೆ ಅಥವಾ ವಿಜೇಂದ್ರ ಅವರ. ಕೇಂದ್ರ ಸರ್ಕಾರದಲ್ಲಿ ಮೋದಿ ಸಂಪುಟದಲ್ಲಿ 23 ಮಂತ್ರಿಗಳ ಮೇಲೆ FIR ಇದೆ. A1, ಎವ್ರಿಬಡಿ ಇಸ್ A1. 23 ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮೀಜಿ. ನಿಮ್ಮ ಮೈತ್ರಿ ಪಕ್ಷದವರು, ನಿಮ್ಮ ಕೊಲಿಗೆ ಯಾರಿದ್ದಾರೆ, ನಿಮ್ಮ ಸಹೋದ್ಯೋಗಿಗಳು, ಅವರು A1 ಇರೋದು. ಅವ್ರ ಮೇಲೂ 2-3 ಕೇಸ್ ಇದೆ. ಫಸ್ಟ್ ಅಲ್ಲಿಂದ ತಗೊಂಡು ಬನ್ನಿ, ಆಮೇಲೆ ಬಿಜೆಪಿ ಅವರಿಂದ ತಗೊಂಡು ಹೋಗಿ, ಆಮೇಲೆ ನಮ್ಮ ಹತ್ರ ಬನ್ನಿ. ಈಗ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಮೇಲೆ 2011ರಲ್ಲಿ ಡಿನೋಟಿಫಿಕೇಶನ್ ಹಗರಣದಲ್ಲಿ A1 ಆರೋಪಿ. A2 ಯಾರದ್ರಲ್ಲಿ? ಪೂಜ್ಯ ಅಪ್ಪಾಜಿ ಅವರು.